ಶುಭೋದಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ಈಗಾಗಲೇ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನುವ ಪಾಠವನ್ನ ಶುರು ಮಾಡಿದೀವಿ. ಅದರಲ್ಲಿ 11.4 ಅಭ್ಯಾಸದ ಮೊದಲ 4 ಮುಖ್ಯ ಪ್ರಶ್ನೆಗಳನ್ನ ಅಭ್ಯಸಿಸಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಈ ಪಾಠದ ಕೊನೆಯ ಅಭ್ಯಾಸ 11.4ರ ಕೊನೆಯ ಪ್ರಶ್ನೆ ಅಂದ್ರೆ 5ನೇ ಮುಖ್ಯ ಪ್ರಶ್ನೆಯಲ್ಲಿ ಬರತಕ್ಕಂತಹ 10 ಉಪ ಪ್ರಶ್ನೆಗಳನ್ನ ಬಿಡಿಸಲಿದ್ದೀವಿ. ಸೊ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಅಭ್ಯಸಿಸಿದ್ದೀವಿ. ಅವು ಯಾವಪ್ಪ ಅಂದ್ರೆ sin square a plus cos square a is equal to 1 plus tan square a is equal to sec square a, 1 plus cot square a is equal to cosec square a. ಈ ಒಂದು 3 ನಿತ್ಯ ಸಮೀಕರಣಗಳ ಬಗ್ಗೆ ಅಭ್ಯಸಿಸಿದ್ದೀವಿ. ಇವುಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಮುಂದಿನ ಪ್ರಶ್ನೆಗಳನ್ನ ಬಿಡಿಸಲಿದ್ದೀವಿ. ನೋಡಿ, 5ನೇ ಪ್ರಶ್ನೆ ಏನಿದೆ ಅಂತ ಹೇಳಿ, ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾದರೆ ಈ ಕೆಳಗಿನವುಗಳನ್ನ ಸಾಧಿಸಿ. ನಾವೇನ್ ಮಾಡ್ಬೇಕಾಗಿದೆ? ಇವುಗಳನ್ನ ಸಾಧನೆ ಮಾಡಬೇಕಾಗಿದೆ. ಸೊ ಸಾಧನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಎಡಭಾಗ ಸಪರೇಟ್ ಆಗಿ ಬಿಡಿಸ್ಕೊಬೇಕು. ಅಂದ್ರೆ ಎಡಭಾಗವನ್ನ ಬಿಡಿಸ್ಕೊಳ್ತಾ ಹೋಗಿ ಬಲಭಾಗ ತೋರಿಸ್ಬೇಕು. ನಾವು ಅದನ್ನ ಸಾಧನೆ ಅಂತ ಕರಿತೀವಿ ನಾವು. ಹಾಗಾದ್ರೆ ಏನ್ ಮಾಡ್ಬೇಕು? ಸಾಧನೆ ಮಾಡ್ಬೇಕಾದ್ರೆ ಮೊದಲು ಎಡಭಾಗ, ಅದಕ್ಕೆ ಏನಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, LHS ಅಂತ ಕರಿತೀವಿ ನಾವು. ಅದನ್ನ ತಗೋಬೇಕು. ಏನಿದೆ ನೋಡಿ, ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಇದ್ರ ನಾವೇನ್ ಮಾಡೋಣ? a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಅದನ್ನ ಫಾರ್ಮುಲಾ ಹಚ್ಚಿ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗ್ತದೆ? a ಸ್ಕ್ವೇರ್ ಅಂದ್ರೆ ಕೊಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 2 ಕೊಸೆಕ್ ಥೀಟಾ ಇಂಟು ಕಾಟ್ ಥೀಟಾ ಆಗ್ತದೆ. ಹೌದಾ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಯ್ತು. ಸೊ ಈಗ ಕೊಸೆಕ್ ಅಂದ್ರೆ ಏನು? 1/sin ಆಗ್ತದ. ಆದ್ದರಿಂದ 1/sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಕಾಟ್ ಅಂದ್ರೆ cos/sin ಆಗ್ತದೆ, ಕೊಸೆಕ್ ಅಂದ್ರೆ 1/sin ಆಗ್ತದೆ. ಸೊ ಏನಾಯ್ತು? 2 ಇಂಟು ಕೊಸೆಕ್ ಥೀಟಾ ಇಂಟು ಕಾಟ್ ಥೀಟಾ ಇದೆ. ಕೊಸೆಕ್ ಅಂದ್ರೆ ಏನು? 1/sin ಥೀಟಾ ಅಂತ ಬರೀತೀವಿ ನಾವು. ಕಾಟ್ ಅಂದ್ರೆ ಏನು? ಕಾಸ್ ಥೀಟಾ ಭಾಗಿಲೆ sin ಥೀಟಾ ಅಂತ ಬಂತು. ಹೌದಾ? ಸೊ ಈಗ ನೋಡಿ, ಇದು ಹೆಂಗಿದ್ದಂಗೆ ಇಡಿ 1/sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಬೈ sin ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು 1 ಇಂಟು ಕಾಸ್ ಥೀಟಾ ಅಂದ್ರೆ 2 ಕಾಸ್ ಥೀಟಾ ಡಿವೈಡೆಡ್ ಬೈ sin ಥೀಟಾ ಇಂಟು sin ಥೀಟಾ sin ಸ್ಕ್ವೇರ್ ಥೀಟಾ. ಈಗ ನೋಡಿ, ಎಲ್ಲಾ ಒಂದು ಪದಗಳಲ್ಲಿ ಏನಿದೆ ಲಸ ಸೇಮ್ ಇದೆ. ನೋಡಿ, sin ಸ್ಕ್ವೇರ್ ಥೀಟಾ ಅನ್ನೋದು ಇಲ್ಲಿ ಲಸ ಆಗ್ತದೆ. ಆದ್ದರಿಂದ ನಾವೇನ್ ಬರ್ತೀವಿ? sin ಸ್ಕ್ವೇರ್ ಥೀಟಾ ಕೆಳಭಾಗಿಲೆ ಬರೆದ್ಬಿಟ್ಟು sin ಸ್ಕ್ವೇರ್ ಥೀಟಾ ಮ್ಯಾಗ ಹಿಡಿದೆ 1 ಪ್ಲಸ್ sin ಸ್ಕ್ವೇರ್ ಲಸ ಬರಲಿದೆ ಏನ್ ಮತ್ತು cos ಸ್ಕ್ವೇರ್ ಥೀಟಾ ಮೈನಸ್ 2 cos ಥೀಟಾ ಇದೆ. ಅಂದ್ರೆ sin ಸ್ಕ್ವೇರ್ ಥೀಟಾ ಲಸ ಸೇಮ್ ಇದೆ, 2 cos ಥೀಟಾ ಉಳಿತು. ಇದು ಯಾವ ಫಾರ್ಮುಲಾ ಇದೆ ನೋಡಿ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮುಲಾ ಇದೆಯಾ? ಹೇಗೆ? a ಅಂದ್ರೆ 1 ಅಂತ ತಿಳ್ಕೊಳ್ಳಿ, ಬಿ ಅಂದ್ರೆ cos ಥೀಟಾ ಅಂತ ತಿಳ್ಕೊಳ್ರಿ. ಅವಾಗ ಏನಾಗ್ತದೆ ನೋಡ್ರಿ, a ಸ್ಕ್ವೇರ್ ಅಂದ್ರೆ 1ರ ವರ್ಗ 1 ಪ್ಲಸ್ cos ಥೀಟಾದ ವರ್ಗ cos ಸ್ಕ್ವೇರ್ ಥೀಟಾ ಮೈನಸ್ 2ab 2 ಇಂಟು a ಅಂದ್ರೆ 1, b ಅಂದ್ರೆ cos ಥೀಟಾ 2 1 ಇಂಟು cos ಥೀಟಾ ಅಂದ್ರೆ ಮೈನಸ್ 2 cos ಥೀಟಾ ಬಂತು. ಅಂದ್ರೆ ಇದು ಯಾವ ಫಾರ್ಮುಲಾ ಇದೆ? ಇದು 1 ಮೈನಸ್ cos ಥೀಟಾ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಇದು ನೋಡಿ, ಇಲ್ಲಿ a ಸ್ಕ್ವೇರ್ ಅಂದ್ರೆ 1ರ ವರ್ಗ 1 ಬಂತು ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ cos ಸ್ಕ್ವೇರ್ ಥೀಟಾ, ಇದು ನೋಡಿ cos ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು a ಇಂಟು ಬಿ, a ಅಂದ್ರೆ 1, b ಅಂದ್ರೆ cos ಥೀಟಾ ಅಂದ್ರೆ ಮೈನಸ್ 2 cos ಥೀಟಾ ಬಂತು. ಆ ರೂಪದಲ್ಲಿ ಇದೆ. ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ ಇದೆ. ನಾವು sin ಸ್ಕ್ವೇರ್ ಥೀಟಾನ ಯಾವ ರೂಪದಲ್ಲಿ ಬರೀಬಹುದು ನೋಡಿ. ಈಗ sin ಸ್ಕ್ವೇರ್ ಥೀಟಾನ ಇಲ್ಲಿ ಇಡಿ, cos ಸ್ಕ್ವೇರ್ ನ ಈ ಕಡೆ ತಗೊಂಡ್ಬನ್ನಿ. ಏನಾಗ್ತದೆ? sin ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ cos ಸ್ಕ್ವೇರ್ ಆಗ್ತದ. ಆದ್ದರಿಂದ ಈ sin ಸ್ಕ್ವೇರ್ ಥೀಟಾ ಜಾಗದಲ್ಲಿ ನಾವೇನ್ ಬರೆಯೋಣ? 1 ಮೈನಸ್ cos ಸ್ಕ್ವೇರ್ ಥೀಟಾ ಅಂತ ಬರೆಯೋಣ. sin ಸ್ಕ್ವೇರ್ ಥೀಟಾ ಜಾಗದಾಗ 1 ಮೈನಸ್ cos ಸ್ಕ್ವೇರ್ ಥೀಟಾ ಹೇಗೆ ಬಂತು? ಹೇಗಂದ್ರೆ ಮೊದಲನೇ ನಿತ್ಯ ಸಮೀಕರಣ sin ಸ್ಕ್ವೇರ್ a ಇಲ್ಲೇ ಇಡಿ, cos ಸ್ಕ್ವೇರ್ ನ ಈ ಕಡೆ ತಗೊಂಡು ಹೋದಾಗ sin ಸ್ಕ್ವೇರ್ is equal to 1 ಮೈನಸ್ cos ಸ್ಕ್ವೇರ್ ಆಗ್ತದೆ. a ಜಾಗದಲ್ಲಿ ಥೀಟಾ ಇದೆ, ಆದ್ದರಿಂದ 1 ಮೈನಸ್ cos ಸ್ಕ್ವೇರ್ ಥೀಟಾ ಬಂತು. ಅರ್ಥ ಆಗ್ತಾ ಇದೆಯಾ? ಇದು ಮತ್ತೆ ಯಾವ ರೂಪದಲ್ಲಿ ಇದೆ ನೋಡಿ. ಇದು 1 ಅಂದ್ರೆ 1ರ ವರ್ಗ ಬರಿಬಹುದು ನಡೀತದ. ಹಾಗಾಗಿ 1 ಮೈನಸ್ cos ಥೀಟಾದ ವರ್ಗ ಇದು ಹೇಗಿದ್ದಂಗೆ ಬರೀರಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದೆ. ಇದು ನಿಮಗೆ ಅಲ್ಲಿ ಗೊತ್ತಿರೋ ಹಂಗೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಾಗ್ತದೆ? a ಪ್ಲಸ್ ಬಿ, a ಮೈನಸ್ ಬಿ ಅಂದ್ರೆ a ಅಂದ್ರೆ 1, b ಅಂದ್ರೆ cos. ಯಾವ ರೂಪದಲ್ಲಿ ಇದೆ ಇದು? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು a ಪ್ಲಸ್ ಬಿ
ಎ ಮೈನಸ್ ಬಿ. ಈ ಒಂದು ಫಾರ್ಮುಲಾ ಉಪಯೋಗ ಮಾಡ್ಬೇಕು ನಾವು. ಎ ಅಂದ್ರೆ ಒಂದು ಪ್ಲಸ್ ಬಿ ಅಂದ್ರೆ ಏನಿದೆ ಕಾಸ್ ಥೀಟಾ. ನೆಕ್ಸ್ಟ್ ಎ ಪ್ಲಸ್ ಬಿ ಅಂದ್ರೆ ಏನಿದೆ ಎ ಮೈನಸ್ ಬಿ. ಎ ಅಂದ್ರೆ ಒಂದಿದೆ, ಒಂದು ಮೈನಸ್ ಬಿ ಅಂದ್ರೆ ಏನಿದೆ ಕಾಸ್ ಥೀಟಾ ಇದೆ. ಹೌದಾ? ಸೊ ಈಗ 1 ಮೈನಸ್ ಕಾಸ್ ಥೀಟಾದ ವರ್ಗ 1 ಮೈನಸ್ ಕಾಸ್ ಥೀಟಾ ಇದೆ. 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಹೋಯ್ತು. ಉಳಿತೇನ ಆನ್ಸರ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಏನಿದೆ 1 ಪ್ಲಸ್ ಕಾಸ್ ಥೀಟಾ ಉಳಿತು. ನೋಡಿ ನಾವು ಸಾಧನೆ ಮಾಡ್ಬೇಕಾಗಿರೋದು ಇದೆ ತಾನೇ ಇದು. ಇದೇನು ಬಲಭಾಗ ಬಂದಿದೆ. ಸೊ ನಾವು ಬಲಭಾಗಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ RHS ಅಂತ ಕರಿತೀವಿ ನಾವು. ಸೊ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಆಯ್ತು. ಆದ್ದರಿಂದ ಇದು ಸಾಧನೆ ಆಯ್ತು ಅಂತ ಅರ್ಥ ಆಗ್ತಾ ಇದೆಯಾ? ಇದು 5ನೇ ಮುಖ್ಯ ಪ್ರಶ್ನೆ ಇರತಕ್ಕಂತ ಮೊದಲನೆಯ ಉಪ ಪ್ರಶ್ನೆ. ಇನ್ನು 2ನೇ ಉಪ ಪ್ರಶ್ನೆಯನ್ನ ನೋಡೋಣ. ಇದೇ ಮುಖ್ಯ ಪ್ರಶ್ನೆ ಇರತಕ್ಕಂತ 2ನೇ ಉಪ ಪ್ರಶ್ನೆ. ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು 2 sec ಎ ಅಂತ ನಾವು ಸಾಧನೆ ಮಾಡಬೇಕಾಗಿದೆ. ಹಾಗಾದ್ರೆ ಎಡಭಾಗವನ್ನ ತಗೊಳ್ಳಿ. ಏನಿದೆ ನೋಡಿ ಎಡಭಾಗ LHS ಈಕ್ವಲ್ ಟು ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಇದೆ. ಹೌದಾ? ಇಲ್ಲಿ ಲಸ ಏನ್ ಬರ್ತದೆ 1 ಪ್ಲಸ್ ಸೈನ್ ಎ ಕಾಸ್ ಎ ಲಸ ಬಂತು. ಸೊ ಆದ್ದರಿಂದ ನಾವೇನ್ ಬರೆಯೋಣ ಲಸ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಲಸ ಬರೆಯೋಣ. ಇಲ್ಲಿ 1 ಪ್ಲಸ್ ಸೈನ್ ಎ ಇದೆ. ಹಾಗಾದ್ರೆ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಬೇಕು? ಕಾಸ್ ಎ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಈ ಕಾಸ್ ಏನಾಯ್ತು ಕಾಸ್ ಸ್ಕ್ವೇರ್ ಎ ಆಯ್ತು ಪ್ಲಸ್ ಈ ಆಲ್ರೆಡಿ ಕಾಸ್ ಎ ಇದೆ. ಹಾಗಾದ್ರೆ ಇದರಿಂದ ಮಲ್ಟಿಪ್ಲೈ ಮಾಡಬೇಕು 1 ಪ್ಲಸ್ ಸೈನ್ ಎ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಈ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಏನಾಯ್ತು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತು. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬಂತು. ಹೌದಾ? ಇದು ಕಾಸ್ ಸ್ಕ್ವೇರ್ ಹಂಗೆ ಇರಲಿ. ಇದು ಮತ್ತೆ ಯಾವ ರೂಪದಲ್ಲಿದೆ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಹೇಳಿ. ಸೊ ಆದ್ದರಿಂದ ಏನ್ ಬಂತು ನಮ್ಗೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ 1ರ ವರ್ಗ 1 ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಎ ದ ವರ್ಗ ಏನು ಸೈನ್ ಸ್ಕ್ವೇರ್ ಎ ಪ್ಲಸ್ 2ab 2 ಇಂಟು ಎ ಅಂದ್ರೆ 1 ಬಿ ಅಂದ್ರೆ ಸೈನ್ ಎ. ಹಾಗಾದ್ರೆ ಏನ್ ಬಂತು 2 ಸೈನ್ ಎ ಬಂತು. ಹೋಲ್ ಡಿವೈಡೆಡ್ ಬೈ ಏನಿದೆ ಇದು ಹೆಂಗಿತ್ತು 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಆದ್ದರಿಂದ ಆ ಫಾರ್ಮುಲಾ ಹಚ್ಚಿ ಬಿಡಿಸಿದ್ವಿ ನಾವು. ಎ ಸ್ಕ್ವೇರ್ ಅಂದ್ರೆ 1ರ ವರ್ಗ 1 ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಎ ದ ವರ್ಗ ಸೈನ್ ಸ್ಕ್ವೇರ್ ಎ ಪ್ಲಸ್ 2ab 2 ಇಂಟು ಎ ಅಂದ್ರೆ 1 ಬಿ ಅಂದ್ರೆ ಸೈನ್ ಥೀಟಾ. ಆದ್ದರಿಂದ 2 ಸೈನ್ ಎ ಅಂತ ಬಂತು. ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇದೆ. ಅದನ್ನ ಒಂದ್ ಕಡೆ ಬರ್ಕೊಳ್ಳೋಣ. ನೋಡಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. ಈ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಒಂದ್ ಕಡೆ ಬರ್ಕೊಂಡಿದೀವಿ. ಪ್ಲಸ್ 1 ಪ್ಲಸ್ 2 ಸೈನ್ ಎ ಹಂಗೆ ಪ್ಲಸ್ 1 ಪ್ಲಸ್ 2 ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕೆಳಗಡೆ ಏನಿದೆ ಸೇಮ್ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಇದೆ. ಹಾಗಾದ್ರೆ ನಮ್ಗೆ ಗೊತ್ತು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. ಈಗಾಗಲೇ ನಿತ್ಯ ಸಮೀಕರಣ ನೋಡಿದೀವಿ ನಾವು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಹೇಳಿ. ಇದು ಜಾಗದಾಗ ಏನ್ ಬರೀಬಹುದು 1 ಪ್ಲಸ್ 2 ಸೈನ್ ಎ ಅಂತ ಬಂತು. ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಹೌದಾ? 1 ಪ್ಲಸ್ 1 ಎಷ್ಟಾಯ್ತು 2 ಪ್ಲಸ್ 2 ಸೈನ್ ಎ 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಏನಾಯ್ತು 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಬಂತು. ಹೌದಾ? ಸರ್ ಎರಡರಲ್ಲಿ ಸಾಮಾನ್ಯ ಏನಿದೆ ನೋಡಿ ಕಾಮನ್ 2 ಇದೆಯಾ? ಹಾಗಾದ್ರೆ 2 ಕಾಮನ್ ತಕೊಳ್ಳಿ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಏನ್ ಉಳಿತದೆ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಉಳಿತು. ಹೆಂಗೆ ಇದು 2 2 ಸಾಮಾನ್ಯ ತಕೊಂಡೆ ನೋಡಿ. 2 ಸಾಮಾನ್ಯ ತಕೊಂಡ್ರೆ 1 ಉಳಿತದೆ. ಇಲ್ಲಿ 2 ಸಾಮಾನ್ಯ ತಗೊಂಡ್ರೆ ಕಾಮನ್ ತಗೊಂಡ್ರೆ ಸೈನ್ ಎ ಉಳಿತದೆ. ಈ 1 ಪ್ಲಸ್ ಸೈನ್ ಎ ಈ 1 ಪ್ಲಸ್ ಸೈನ್ ಎ ಹೋಯ್ತು. ಹಾಗಾದ್ರೆ ಏನ್ ಉಳಿತು 2 ಡಿವೈಡೆಡ್ ಬೈ ಕಾಸ್ ಎ ಅಂತ ಉಳಿತು. ನಮ್ಗೆ ಈಗಾಗಲೇ ಗೊತ್ತು 2 ಹಂಗೆ ಇರ್ತದೆ. 1 ಬೈ ಕಾಸ್ ಎ ಅಂದ್ರೆ ಏನದು ಕಾಸ್ ಎ ಅನ್ನೋದು ಸೆಕ್ ಎ ದ ವಿಲೋಮ. ಆದ್ದರಿಂದ 2 ಸೆಕ್ ಎ ಇದರ ಆನ್ಸರ್ ಬರ್ತದೆ. ನಮ್ಗೆ ಏನ್ ತೋರ್ಸ ಅಂತ ಹೇಳಿದ್ರೆ ನೋಡ್ರಿ 2 ಸೆಕ್ ಎ ಅಂತ ತೋರಿಸಿದ್ರು. ಆದ್ದರಿಂದ ಇಸ್ ಈಕ್ವಲ್ ಟು RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬಲಭಾಗ ಅಂತ ಆಯ್ತು. ಆದ್ದರಿಂದ ಈ ರೀತಿಯಾಗಿ ನಾವು ಇದನ್ನ ಸಾಧನೆ ಮಾಡಬಹುದು.
ಇದು ಎರಡನೇ ಉಪಪ್ರಶ್ನೆ. ಇನ್ನು ಮೂರನೇ ಉಪಪ್ರಶ್ನೆಯನ್ನ ನೋಡೋಣ. ಮೂರನೇ ಉಪಪ್ರಶ್ನೆ, tan theta divided by 1 minus cot theta plus cot theta divided by 1 minus tan theta is equal to 1 plus sec theta into cosec theta ಅಂತ ನಾವು ಸಾಧನೆ ಮಾಡಬೇಕಾಗಿದೆ. ಸೊ ಯಾವುದನ್ನ ಕೂಡ ನಾವು ಸಾಧನೆ ಮಾಡಬೇಕಾದ್ರೆ ಏನ್ ಬೇಕು, ಮೊದಲು ಎಡಭಾಗವನ್ನು ನಾವು ತೆಗೆದುಕೊಳ್ಬೇಕು. ಏನೇ ನೋಡಿ ಎಡಭಾಗ, LHS ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ ನಾವು. tan theta divided by 1 minus cot theta ಅಂತ ಇದೆ. ಇದು ನೋಡಿ ಪ್ಲಸ್ ಇದು cot theta divided by 1 minus tan theta ಅಂತ ಇದೆ. ಹೌದಾ? ಸೊ ಈಗ ನಾವು 1 minus cot theta ಏನೋ ಇದೆ, cot theta ನ ನೀವು tan theta ಮತ್ತು cot theta ನ sin ಮತ್ತು cos ರೂಪದಲ್ಲಿ ಬರ್ಕೊಳ್ಳಿ. ಅವಾಗ ಏನಾಗ್ತದೆ ನೋಡಿ, tan ನ sin ಮತ್ತು cos ರೂಪದಲ್ಲಿ ಬರೆದ್ರೆ sin theta divided by cos theta ಆಗ್ತದೆ. ಹೌದಾ? ಅದೇ ರೀತಿ cot theta ಏನ್ ಬರೀಬಹುದು ನಾವು, 1 minus cot ಅನ್ನ cos theta divided by sin theta ಅಂತ ಬರೀಬಹುದು. ಹೌದಾ? ಇದೇ ರೀತಿಯಾಗಿ ಇಲ್ಲಿ ನೋಡಿ cot ಅನ್ನ ನಾವೇನು ಬರೀಬಹುದು, cos theta divided by sin theta ಅಂತ ಬರೀಬಹುದು. ಹೋಲ್ divided by 1 minus sin theta divided by cos theta ಅಂತ ಬಂತು. ಹೌದಾ? ಸೊ ಹಾಗಾದ್ರೆ sin by cos ಹಂಗೆ ಇಡಿ. ಇಲ್ಲಿ ಕೆಳಗಿನ ನೋಡಿ ಲೆಸ್ ಸೈನ್ ಬರ್ತದೆ, ಇದು ಏನಿಲ್ಲ ಅಂದ್ರೆ 1 ಇರ್ತದೆ. sin theta into 1 sin theta minus cos theta divided by sin theta ಬರ್ತದೆ. ಅದೇ ರೀತಿ ಇಲ್ಲಿ cos theta minus sin theta divided by cos theta ಬರ್ತದೆ. ನೋಡಿ ಏನ್ ಬಂತು, sin theta divided by cos theta whole divided by ಈ sin theta ಇದಕ್ಕೆ ಮಲ್ಟಿಪ್ಲೈ ಆಯ್ತು. ಸೊ sin theta ಮೈನಸ್ ಇದೇನಿದೆ cos theta whole divided by ಏನಿದೆ ಲಸ sin theta ಬಂತು. ಪ್ಲಸ್ ಇಲ್ಲಿ ಏನಿದೆ ನೋಡಿ cos theta divided by sin theta whole divided by cos ಇದಕ್ಕೆ ಮಲ್ಟಿಪ್ಲೈ ಆಯ್ತು, ಆದ್ದರಿಂದ cos theta minus sin theta whole divided by cos theta ಬಂತು. ಈಗ ನಾವು ಇದನ್ನ ಮೇಲ್ಗಡೆ ತಗೋಬೇಕಾದ್ರೆ ಅಂಶ ಇದ್ದದ್ದು ಛೇದಕ್ಕೆ ಹೋಗ್ತದೆ, ಛೇದ ಇದ್ದದ್ದು ಅಂಶಕ್ಕೆ ಬರ್ತದೆ. ಆದ್ದರಿಂದ ಈ sin theta ಗುಣಾಕಾರ ಆಯ್ತು. ಏನ್ ಬಂತು ನಮ್ಗೆ, sin square theta ಬಂತು. ಹೋಲ್ ಡಿವೈಡೆಡ್ ಬೈ ಈ ಛೇದ ಅಲ್ಲಿ ಗುಣಾಕಾರ ಆಗ್ತದೆ. cos theta ಇಂಟು sin theta ಮೈನಸ್ cos theta ಉಳಿತು. cos theta ಇಂಟು sin theta ಮೈನಸ್ cos theta ಉಳಿತು. ಹೌದಾ? ಸೊ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಈ cos theta ಮೈನಸ್ sin theta ದಲ್ಲಿ ಮೈನಸ್ ಕಾಮನ್ ತಗೊಳ್ತೀನಿ, ಆ ಮೈನಸ್ ಅನ್ನ ಇಲ್ಲಿ ಇಡ್ತೀನಿ. ಅವಾಗ ಏನಾಗ್ತದೆ ನೋಡ್ರಿ, ಈ ಕಾಸು ಮಲ್ಟಿಪ್ಲೈ ಆಯ್ತು. ಯಾಕಂದ್ರೆ ಇದು ಛೇದ ಇದೆ, ಮ್ಯಾಗ್ ಬರ್ಬೇಕಾದ್ರೆ ಅಂಶಕ್ಕೆ ಬರ್ತದೆ. ಈ cos theta ಮಲ್ಟಿಪ್ಲೈ ಆಯ್ತು, ಮೈನಸ್ cos ಸ್ಕ್ವೇರ್ theta ಡಿವೈಡೆಡ್ ಬೈ ಏನಾಯ್ತು ನೋಡಿ, ಈ sin theta ಮತ್ತೆ ಇದು ಮಲ್ಟಿಪ್ಲೈ ಆಯ್ತು. ಇದ್ರೊಳಗೆ ಆಲ್ರೆಡಿ ಮೈನಸ್ ಸೈನ್ ಕಾಮನ್ ತೆಗೆದಿರೋದ್ರಿಂದ ಇದು ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ, ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ. ಅಂದ್ರೆ sin cos theta ಮೈನಸ್ sin theta ಇದ್ದದ್ದು sin theta ಮೈನಸ್ cos theta ಆಗ್ತದೆ. ಏನಾಗ್ತದೆ ಅವಾಗ ಉಳಿದಿಲ್ಲಿ sin theta ಮೈನಸ್ cos theta ಆಯ್ತು. ಇದು ಹೇಗೆ ಬಂತಂದ್ರೆ ಅರ್ಥ ಆಗಿದೆಯಾ? ಈ cos theta ಮಲ್ಟಿಪ್ಲೈ ಆಯ್ತು, cos ಸ್ಕ್ವೇರ್ theta ಬಂತು. ಈ sin theta ಇಲ್ಲೇ ಉಳಿತದೆ, ಛೇದ ಗುಣಾಕಾರ ಆಗ್ತದೆ. sin theta ಇಂಟು cos theta ಮೈನಸ್ sin theta ಅಲ್ಲಿ ಮೈನಸ್ ಸೈನ್ ಕಾಮನ್ ಇದೆ, ಹೊರಗೆ ತೆಗೆದಲ್ಲಿ ಮೈನಸ್ ಸೈನ್ ಕಾಮನ್ ತೆಗೆದಾಗ ಪ್ಲಸ್ ಇದ್ದು ಮೈನಸ್ ಆಗ್ತದೆ, ಮೈನಸ್ ಇದ್ದು ಪ್ಲಸ್ ಆಗ್ತದೆ. ಅವಾಗ cos theta ಮೈನಸ್ sin theta ಇದ್ದು sin theta ಮೈನಸ್ cos theta ಆಗ್ತದೆ. ಸೊ ಈಗ ನೋಡಿ, ಈಗ ಎರಡು ಕಡೆ ಲೆಸ ಸೇಮ್ ಇದೆಯಾ? ಎರಡು ಕಡೆ ಲೆಸ ಸೇಮ್ ಇಲ್ಲ ಅಂದ್ರೆ ನೋಡಿ, ಈಗ sin ಸ್ಕ್ವೇರ್ theta ಹಂಗೆ ಇಡಿ, ಲೆಸ ಏನ್ ಬರ್ತದೆ ನೋಡಿ, sin theta ಮೈನಸ್ cos theta. ಹೌದಾ? ಇಲ್ಲಿ ಏನಿದೆ ನೋಡಿ, cos theta ಒಂದು ಉಳಿದಿದೆ, sin theta ಒಂದು ಉಳಿದಿದೆ. ಇದು ಕೂಡ ಲೆಸದೊಳಗೆ ಬರ್ತದೆ. ಹಾಗಾದ್ರೆ ಏನಾಯ್ತು, sin theta ಇಂಟು cos theta ಬಂತು. ಇವೆಲ್ಲ ಕೂಡಿಸಿ ಲೆಸ ಬಂತು. ಈಗಾಗಲೇ cos theta ಇಂಟು sin theta ಮೈನಸ್ cos theta ಅಂದ್ರೆ cos theta sin theta ಮೈನಸ್ cos theta ಇದೆ ಇದ್ರೊಳಗೆ. ಏನಿಲ್ಲ, sin theta ಇಲ್ಲ ಇಲ್ಲಿ. ಹಾಗಾದ್ರೆ sin theta ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡ್ಬೇಕಾಗ್ತದೆ. ಆ sin ಸ್ಕ್ವೇರ್ theta ಮತ್ತೆ ಇದೊಂದು sin theta ಏಟಾಯ್ತು, sin ಕ್ಯೂಬ್ theta ಆಯ್ತು. ಇಲ್ಲಿ ನೋಡಿ sin theta ಮೈನಸ್ cos theta ಇದೆ, sin theta ಇದೆ, sin theta ಮೈನಸ್ cos theta ಇದೆ, sin theta ಇದೆ. ಏನಿಲ್ಲ, cos theta ಇಲ್ಲಿಲ್ಲ. ಹಾಗಾದ್ರೆ cos theta ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಬೇಕು. cos ಸ್ಕ್ವೇರ್ theta ಅದೊಂದು cos theta ಏನಾಯ್ತು, cos ಕ್ಯೂಬ್ theta ಆಯ್ತು. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಇದು ಯಾವ ಫಾರ್ಮ್ ದಲ್ಲಿ ಬಂದಿ ನೋಡಿ, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮ್ ದಲ್ಲಿ ಇದೆ. ನಮ್ಗೆ ಗೊತ್ತಿದೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗ್ತದೆ ಸೂತ್ರ, a ಮೈನಸ್ ಬಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಸೂತ್ರ ಬರ್ತದೆ. ಅದರಿಂದ ಏನ್ ಬಂತು, a ಮೈನಸ್ ಬಿ, a ಅಂದ್ರೆ ಏನಿದ sin theta, b ಅಂದ್ರೆ cos theta. ಅದರಿಂದ ಏನ್ ಬಂತು, sin theta ಮೈನಸ್ cos theta. ಇದು ಯಾಕೆ ಹಿಂಗ್ ಬಂತಂದ್ರೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರ,
ಏನ್ ಬರ್ತದೆ ಎ ಮೈನಸ್ ಬಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಎ ಬಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇದು ಯಾವ ರೀತಿ ಬರ್ತದೆ ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಇದೆ. ಅದು ಏನಿದೆ ಅಂದ್ರೆ ನೋಡಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಸೂತ್ರ ಇದೆ. ಇಲ್ಲಿ ಎ ಅಂದ್ರೆ ಸೈನ್ ಥೀಟಾ, ಬಿ ಅಂದ್ರೆ ಕಾಸ್ ಥೀಟಾ. ಆದ್ದರಿಂದ ಎ ಸ್ಕ್ವೇರ್ ಅಂದ್ರೆ ಏನು ಎ ಮೈನಸ್ ಬಿ ಬಂತು, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬಂತು. ಎ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ, ಬಿ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ, ಎ ಬಿ ಅಂದ್ರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಬರ್ತದೆ. ಹೌದಾ? ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ ಇದು ಬರ್ಕೊಳ್ಳಿ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಬಂತು. ಈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಯ್ತು. ಈಗ ಏನೇನು ಉಳಿತು ನೋಡ್ರಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತಿದೆ ನಮಗೆ. ಆದ್ದರಿಂದ 1 ಪ್ಲಸ್ ಏನಿದೆ ನೋಡಿ ಇಲ್ಲಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಬಂತು. ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಉಳಿತು. ಈಗ ಏನ್ ಮಾಡ್ಕೊಳ್ಳೋಣ, ಇದನ್ನ ಸಪರೇಟ್ ಆಗಿ ಬರ್ಕೊಳ್ಳೋಣ. 1 ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸೆಪರೇಟ್ ಆಗಿ ಬರ್ಕೊಳ್ಳೋಣ. ಅವಾಗ ಏನ್ ಬರ್ತದೆ ನೋಡಿ, ಸೆಪರೇಟ್ ಆಗಿ ಬರೆದಾಗ 1 ಭಾಗಿಲೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಅದೇ ರೀತಿಯಾಗಿ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಭಾಗಿಲೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಭಾಗಿಲೆ ಏನಿದೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಹಾಗಾದ್ರೆ ಇದೆರಡು ಕ್ಯಾನ್ಸಲ್ ಆಗ್ತದೆ ನೋಡಿ, ಇದು ಕ್ಯಾನ್ಸಲ್ ಆಗಿ 1 ಉಳಿತು. ಇದು 1 ಬೈ ಸೈನ್ ಥೀಟಾ ಅಂದ್ರೆ ಏನು 1 ಭಾಗಿಲೆ ಸೈನ್ ಥೀಟಾ ಇಂಟು 1 ಭಾಗಿಲೆ ಕಾಸ್ ಥೀಟಾ ಪ್ಲಸ್ 1 ಭಾಗಿಲೆ ಸೈನ್ ಥೀಟಾ ಅಂದ್ರೆ ಕೊಸೆಕ್ ಥೀಟಾ. ಹೌದಾ? 1 ಭಾಗಿಲೆ ಕಾಸ್ ಥೀಟಾ ಅಂದ್ರೆ ಸೆಕ್ ಥೀಟಾ ಪ್ಲಸ್ 1. ಇದನ್ನ ತೋರ್ಸಂತಿದ್ರಲ್ವಾ ನೋಡಿ ಇಲ್ಲಿ 1 ಪ್ಲಸ್ ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ, 1 ಪ್ಲಸ್ ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ. ಆದ್ದರಿಂದ LHS ನಾವು ತಗೊಂಡ್ಬಿಟ್ಟು RHS ಅನ್ನ ಪ್ರೂವ್ ಮಾಡಿದೀವಿ, ಸಾಧಿಸಿದೀವಿ. ಆದ್ದರಿಂದ ಇದನ್ನ ಏನ್ ಬರೆದು ನಾವು RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬಲಭಾಗ ಅಂತ ತೋರಿಸಿದ್ವಿ. ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ. ಆದ್ದರಿಂದ ಇದು ಸಾಧನೆ ಆಯ್ತು. ಇದು 3ನೇ ಉಪಪ್ರಶ್ನೆ. ಇನ್ನು 4ನೇ ಉಪಪ್ರಶ್ನೆಯನ್ನು ನೋಡೋಣ. ಇದು 4ನೇ ಉಪಪ್ರಶ್ನೆ ನೋಡಿ, 1 ಪ್ಲಸ್ ಸೆಕ್ ಎ ಡಿವೈಡೆಡ್ ಬೈ ಸೆಕ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಇದೆ. ಇದನ್ನ ನಾವು ಪ್ರೂವ್ ಮಾಡಬೇಕು. ಸೊ ನಿಮ್ಗೆ ಅಲ್ಲಿ ಗೊತ್ತಿದೆ. ಸೊ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ಎಡಭಾಗ ಮತ್ತು ಬಲಭಾಗವನ್ನು ಬಿಡಿಸ್ಕೊಳ್ಬೇಕು. ಏನ್ ಆನ್ಸರ್ ಬರ್ತದೆ ನೋಡ್ಬೇಕು. ನೋಡಿ, ಈಗ ಎಡಭಾಗ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ ನಾವು. 1 ಪ್ಲಸ್ ಸೆಕ್ ಎ ಡಿವೈಡೆಡ್ ಬೈ ಸೆಕ್ ಎ ಅಂತ ಇದೆ. ಸೊ ನಾವು ಸೆಕ್ ಎ ಅನ್ನ ಕಾಸ್ ಎ ರೂಪದಲ್ಲಿ ಏನ್ ಬರಿಬಹುದು, ಸೆಕ್ ಅನ್ನೋದು ಕಾಸ್ ಎ ದ ವಿಲೋಮ. ಆದ್ದರಿಂದ ಏನ್ ಬಂತು 1 ಪ್ಲಸ್ 1 ಭಾಗಿಲೆ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಏನಿದೆ ಸೆಕ್ ಎ ಇದೆ, ಅದು ಕೂಡ ಏನು 1 ಭಾಗಿಲೆ ಕಾಸ್ ಎ ಅಂತ ಬಂತು. ಹೌದಾ? ಈ ಕಾಸ್ ಎನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಯಾಕಂದ್ರೆ ಲಸ ಕಾಸ್ ಎ ಬಂತು. ಕಾಸ್ ಎ ಇಂಟು 1 ಕಾಸ್ ಎ ಪ್ಲಸ್ 1 ಡಿವೈಡ್ ಬೈ ಕಾಸ್ ಎ ಬರ್ತದೆ. ಹಾಗಾದ್ರೆ ಏನ್ ಬಂತು ಕಾಸ್ ಎ ಪ್ಲಸ್ 1 ಭಾಗಿಲೆ ಕಾಸ್ ಎ ಬಂತು, ಹೋಲ್ ಡಿವೈಡ್ ಬೈ 1 ಭಾಗಿಲೆ ಕಾಸ್ ಎ ಅಂತ ಬಂತು. ಯಾಕಂದ್ರೆ 1 ಭಾಗಿಲೆ ಕಾಸ್ ಎ, ಈ ಕಾಸ್ ಎ ಹೋಯ್ತು. ಉಳಿತೇನು ನಮಗಿಲ್ಲಿ 1 ಪ್ಲಸ್ ಕಾಸ್ ಎ ಅಂತ ಬಂದಿದೆ. ಇದು ಸಮೀಕರಣ 1 ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗ ಎಷ್ಟು ಬಂದಿದೆ ನಮ್ಮಲ್ಲಿ 1 ಪ್ಲಸ್ ಕಾಸ್ ಎ ಬಂದಿದೆ. ಇನ್ನು ಬಲಭಾಗವನ್ನ ಚೆಕ್ ಮಾಡ್ಕೊಳ್ಳಿ. ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ ನಾವು. RHS ಎಷ್ಟಿದೆ ನೋಡಿ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಇದೆ. ಸೊ ನಾವು ಸೈನ್ ಸ್ಕ್ವೇರ್ ಎನ್ನ ಯಾವ ರೀತಿ ಬರಿಬಹುದು ನೋಡಿ, ಸೈನ್ ಸ್ಕ್ವೇರ್ ಎ ಇಲ್ಲೇ ಇಡಿ, ಕಾಸ್ ಸ್ಕ್ವೇರ್ ಈ ಕಡೆ ತಗೊಂಡ್ಬನ್ನಿ, ಏನಾಗ್ತದೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬಹುದಾ. ಆದ್ದರಿಂದ ನಾನು ಬರೀತೀನಿ ಸೈನ್ ಸ್ಕ್ವೇರ್ ಎನ್ನ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೆದ್ಬಿಟ್ಟು ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಆಯ್ತು. ಹೌದಾ? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದೆಯಾ. ಎ ಸ್ಕ್ವೇರ್ ಅಂದ್ರೆ 1ರ ವರ್ಗ, ಬಿ ಸ್ಕ್ವೇರ್ ಅಂದ್ರೆ ಕಾಸ್ ದ ವರ್ಗ. ಎ ಸ್ಕ್ವೇರ್ ಅಂದ್ರೆ 1ರ ವರ್ಗ ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಅಂದ್ರೆ 1, ಬಿ ಅಂದ್ರೆ ಕಾಸ್ ಎ. ಆದ್ದರಿಂದ 1 ಪ್ಲಸ್ ಕಾಸ್ ಎ ಬಂತು. ಇನ್ನೊಂದು ಪ್ರಕರಣದೊಳಗ 1 ಮೈನಸ್ ಕಾಸ್ ಎ ಬಂತು. ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ. ಡಿವೈಡೆಡ್ ಬೈ ಏನಿದೆ 1 ಮೈನಸ್ ಕಾಸ್ ಎ ಇದೆ. ಸೊ ಈ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಏನ್ ಹೊಡಿತಿಲ್ಲಿ 1 ಪ್ಲಸ್ ಕಾಸ್ ಎ ಅಂತ ಬಂತು ನಿಮಗೆ.
ಇದೇನು RHS. ಇದಕ್ಕೆ ಸಮೀಕರಣ 2 ಅಂತ ಕೊಡೋಣ. ನೋಡಿ ಈಗ ಸಮೀಕರಣ 1 ಮತ್ತು 2 ನೋಡಿ. LHS ಎಡಭಾಗ ಕೂಡ 1 ಪ್ಲಸ್ ಕಾಸ್ ಎ ಬಂದಿದೆ, ಬಲಭಾಗ ಕೂಡ 1 ಪ್ಲಸ್ ಕಾಸ್ ಎ ಬಂದಿದೆ. ಅವಾಗ ಏನ್ ಮಾಡಬಹುದು ನಾವು? ಸಮೀಕರಣ 1 ಮತ್ತು 2 ರಿಂದ ಏನ್ ಬರಿಬಹುದು? LHS ಅಂದ್ರೆ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಅಂತ ಬರಿಬಹುದು. ಆದ್ದರಿಂದ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸಾಧನೆ ಆಯ್ತು. ಇದು 4ನೇ ಉಪಪ್ರಶ್ನೆ. ಇನ್ನು 5ನೇ ಉಪಪ್ರಶ್ನೆಯನ್ನ, ಇದು 5ನೇ ಉಪಪ್ರಶ್ನೆ ಏನಿದೆ ನೋಡಿ. cosec ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಈ ನಿತ್ಯ ಸಮೀಕರಣವನ್ನ ಉಪಯೋಗಿಸಿ cos ಎ ಮೈನಸ್ sin ಎ ಪ್ಲಸ್ 1 cos ಎ ಪ್ಲಸ್ sin ಎ ಮೈನಸ್ 1 ಇಸ್ ಈಕ್ವಲ್ ಟು cosec ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಏನ್ ಮಾಡೋಣ? ಎಡಭಾಗವನ್ನ ತಗೊಳ್ಳೋಣ. ಏನಿದೆ ನೋಡಿ ಎಡಭಾಗ LHS cos ಎ ಮೈನಸ್ sin ಎ ಪ್ಲಸ್ 1 ಭಾಗಿಲೆ cos ಎ ಪ್ಲಸ್ sin ಎ ಮೈನಸ್ 1 ಈ ರೀತಿಯಾಗಿದೆ. ಸೊ ಮೊದಲಿಗೆ ಏನ್ ಮಾಡೋಣ? ಈ ರೀತಿ ಪ್ರಶ್ನೆ ಇದ್ರೆ ಅಂಶ ಮತ್ತು ಛೇದ ಎರಡನ್ನೂ ಕೂಡ sin ಎ ಇಂದ ಭಾಗಿಸೋಣ. ಏನ್ ಮಾಡೋಣ? ಅಂಶ ಮತ್ತು ಛೇದಗಳನ್ನು ಏನ್ ಮಾಡೋಣ? sin ಎ ದಿಂದ ಭಾಗಿಸೋಣ. ಯಾಕಂದ್ರೆ ನಮಗೆ ಇಲ್ಲಿ ಕೊಸೆಕ್ ಮತ್ತೆ ಕಾಟ್ ರೂಪದಲ್ಲಿ ಬೇಕು ನಮಗೆ ಆನ್ಸರ್. ಈಗ ನೋಡಿ ಕಾಸ್ ಎ ಅನ್ನ sin ಎ ದಿಂದ ಭಾಗಿಸಿದಾಗ ಏನ್ ಬರ್ತದೆ? ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಎ ಅಂತ ಬಂತು. ಮೈನಸ್ sin ಎ ಅನ್ನ sin ಎ ದಿಂದ ಭಾಗಿಸಿದ್ರೆ 1 ಅಂತ ಬಂತು. ಪ್ಲಸ್ 1 ಭಾಗಿಲೆ sin ಎ ಅಂತ ಬರ್ತದೆ. 1 ಭಾಗಿಲೆ sin ಎ ಅಂದ್ರೆ ಏನಾಗ್ತದೆ? ಇದು ಕೊಸೆಕ್ ಎ ಆಗ್ತದೆ. ಏನಾಗ್ತದೆ? ಕೊಸೆಕ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಅನ್ನ sin ಎ ದಿಂದ ಭಾಗಿಸಿದಾಗ ಕಾಟ್ ಎ ಬಂತು. ಪ್ಲಸ್ sin ಎ ಅನ್ನ sin ಎ ದಿಂದ ಭಾಗಿಸಿದಾಗ 1 ಅಂತ ಬಂತು. ಮೈನಸ್ 1 ಭಾಗಿಲೆ sin ಎ ಅಂದ್ರೆ ಕೊಸೆಕ್ ಎ ಆಯ್ತು. ಅರ್ಥ ಆಗ್ತಾ ಇದೆಯಾ? ಇನ್ನು 1ರ ಸ್ಥಾನದಲ್ಲಿ ನಾವೇನ್ ಬರೆಯೋಣ? ಈಗ ನೋಡಿ ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈ ಸಮೀಕರಣವನ್ನ ಬಳಸಿ ಅಂತ ಹೇಳಿದ್ದಾರೆ ಅವರು. ಈ 1 ಇಲ್ಲೇ ಇಡಿ, ಕಾಟ್ ಸ್ಕ್ವೇರ್ ಈ ಕಡೆ ತಗೊಂಡ್ಬನ್ನಿ. ಏನಾಗ್ತದೆ? 1 ಇಲ್ಲೇ ಇಟ್ಟು ಪ್ಲಸ್ ಕಾಟ್ ಸ್ಕ್ವೇರ್ ಈ ಕಡೆ ಬರ್ಬೇಕಾದ್ರೆ ಮೈನಸ್ ಕಾಟ್ ಸ್ಕ್ವೇರ್ ಆಗ್ತದೆ. ಹಾಗಾದ್ರೆ 1 ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗ್ತದ? ಏನಾಗ್ತದೆ? 1 ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗ್ತದ? ಕಾರಣ 1 ಇಲ್ಲೇ ಇಟ್ಟಿದೀವಿ, ಈ ಕಾಟ್ ಸ್ಕ್ವೇರ್ ಈ ಕಡೆ ತಗೊಂಡ್ಬಂದಿದೀವಿ. ಹಾಗಾಗಿ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಆಯ್ತು. ಇದನ್ನ ನಾವು 1ರ ಸ್ಥಾನದಲ್ಲಿ ತುಂಬೋಣ. ಈಗ ನೋಡಿ ಏನಾಗ್ತದೆ? ಇದೇನಿದೆ? ಆಲ್ರೆಡಿ ಕಾಟ್ ಎ ಇದೆ. ಮೈನಸ್ 1ರ ಜಾಗದಲ್ಲಿ ಇದು ತುಂಬಬೇಕು. ಮೈನಸ್ ಪ್ಲಸ್ ಮೈನಸ್ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಮೈನಸ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಏನಿದೆ? ಕೊಸೆಕ್ ಎ. ಹೌದಾ? ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ, ಇಲ್ಲೂ ಕೂಡ ನೀವು ತುಂಬಬೇಕು 1ರ ಸ್ಥಾನದಲ್ಲಿ ಕಾಟ್ ಎ. ಇಲ್ಲಾಂದ್ರೆ ಹಂಗೆ ಇಟ್ರು ನಡೀತದ. ಕಾಟ್ ಎ ಪ್ಲಸ್ 1 ಮೈನಸ್ ಕೊಸೆಕ್ ಎ ಅಂತ ಉಳಿದಿದೆ. ಹೌದಾ? ಈಗ ನೋಡಿ ಕಾಟ್ ಎ ಪ್ಲಸ್ ಕೊಸೆಕ್ ಎ ನ ಅದೇ ರೀತಿಯಾಗಿ ಬರ್ಕೊಳ್ಳೋಣ. ಕಾಟ್ ಎ ಪ್ಲಸ್ ಕೊಸೆಕ್ ಎ, ಕಾಟ್ ಎ ಪ್ಲಸ್ ಕೊಸೆಕ್ ಎ. ಇನ್ನು ಉಳಿದದ್ದೇನೋ ಮೈನಸ್ ಇನ್ ಕಾಮನ್ ತೆಗೆದ್ರೆ ಉಳಿತದೇನೋ? ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಉಳಿತದ? ಮೈನಸ್ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಬಂತು. ಹೆಂಗ್ ಬಂತಿದ್ದು? ಇಲ್ಲಿ ಪ್ಲಸ್ ಸೈನ್ ಇದೆ ಎರಡು ನಡುವೆ, ಮೈನಸ್ ಸೈನ್ ಕಾಮನ್ ತೆಗೆದಿನಿ. ಮೈನಸ್ ಇದ್ದು ಪ್ಲಸ್ ಆಯ್ತು, ಪ್ಲಸ್ ಇದ್ದು ಮೈನಸ್ ಆಯ್ತು. ಹೋಲ್ ಡಿವೈಡೆಡ್ ಬೈ ಏನ್ ಬಂತು ನೋಡಿ? 1 ಮೈನಸ್ ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತ ಬರೀಬಹುದಾ? 1 ಮೈನಸ್ ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತ ಇದೆ. ಹೌದಾ? ಅದು ಯಾವ ಫಾರ್ಮುಲಾ ಇದೆ ನೋಡಿ? ಇದು ಕಾಟ್ ಎ ಪ್ಲಸ್ ಕೊಸೆಕ್ ಎ ಆಸ್ ಇಟ್ ಈಸ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಹಾಗಾದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು? ಎ ಪ್ಲಸ್ ಬಿ ಎ ಮೈನಸ್ ಬಿ. ಆದ್ದರಿಂದ ಎ ಅಂದ್ರೆ ಕೊಸೆಕ್ ಎ, ಬಿ ಅಂದ್ರೆ ಕಾಟ್ ಎ. ಹಾಗಾದ್ರೆ ಏನ್ ಬಂತು? ಕೊಸೆಕ್ ಎ ಪ್ಲಸ್ ಕಾಟ್ ಎ ಇದೊಂದು ಬಂತು. ಇನ್ನೊಂದು ಬ್ರಾಕೆಟ್ದಲ್ಲಿ ಕೊಸೆಕ್ ಎ ಮೈನಸ್ ಕಾಟ್ ಎ ಅಂತ ಬಂತು. ಹೌದಾ? ಸೊ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ 1 ಮೈನಸ್ ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತ ಉಳಿದಿದೆ. ಹೌದಾ?
ಸೊ ಈಗ ಇದು ಮತ್ತೆ ಈ ಬ್ರಾಕೆಟ್ ಅನ್ನ ನೋಡಿ, ಇಲ್ಲಿ ಪುಷ್ಪಾವರಣವನ್ನು ಹಾಕೋಣ, ಅರ್ಥ ಆಗ್ತದೆ ನಿಮಗೆ ಜಲ್ದಿಯಾಗಿ. ಸೊ ನೋಡಿ ಇದನ್ನ ಮತ್ತೆ ಇದನ್ನ ನೋಡಿ, ಇದರಲ್ಲಿ ಏನಾದ್ರು ಸಾಮಾನ್ಯ ಇದೆಯಾ? ಕೊಸಕೆ ಪ್ಲಸ್ ಕಾಟ್ ಎ, ಕೊಸಕೆ ಪ್ಲಸ್ ಕಾಟ್ ಎ ಸೇಮ್ ಇದೆಯಾ? ಅದನ್ನ ಕಾಮನ್ ತಕೊಳ್ಳೋಣ. ಅವಾಗ ಏನಾಗ್ತದೆ ನೋಡ್ರಿ, ಕೊಸಕೆ ಪ್ಲಸ್ ಕಾಟ್ ಎ ಅನ್ನ ಸಾಮಾನ್ಯವಾಗಿ ತಗೊಳ್ತೀವಿ ನಾವು. ಆವಾಗ ಇಲ್ಲಿ ಕೊಸಕೆ ಪ್ಲಸ್ ಕಾಟ್ ಎ ಕಾಮನ್ ತೆಗೆದಿವಿ, ಏನ್ ಉಳಿತು? ಇಲ್ಲಿ 1 ಉಳಿತು. ಮೈನಸ್ ಇಲ್ಲಿ ಏನ್ ಉಳಿತು ನೋಡ್ರಿ, ಕೊಸಕೆ ಪ್ಲಸ್ ಕಾಟ್ ಎ ಕಾಮನ್ ತೆಗೆದಿದ್ವಿ, ಹಾಗಾದ್ರೆ ಉಳಿತೇನು? ಉಳಿತು ಏನಿದು? ಮೈನಸ್ ಕೊಸಕೆ, ಇದು ಮೈನಸ್ ಇದು ಮೈನಸ್, ಪ್ಲಸ್ ಕಾಟ್ ಎ ಉಳಿತು. ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ ಇಲ್ಲಿ 1 ಮೈನಸ್ ಕೊಸಕೆ ಪ್ಲಸ್ ಕಾಟ್ ಎ ಇದೆ. ಈ 1 ಮೈನಸ್ ಕೊಸಕೆ ಪ್ಲಸ್ ಕಾಟ್ ಎ, ಇದು 1 ಮೈನಸ್ ಕೊಸಕೆ ಪ್ಲಸ್ ಕಾಟ್ ಎ ಎರಡು ಕ್ಯಾನ್ಸಲ್ ಆಗ್ತವೆ. ಏನ್ ಉಳಿತದೆ ಕೊನೆಗೆ? ಆನ್ಸರ್ ನಮಗೆ ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತ ಬರ್ತದೆ. ನಮಗೇನ್ ಸಾಧನೆ ಮಾಡಕ್ಕೆ ಹೇಳಿದ್ರು ನೋಡಿ, ಕೊಸೆಕ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂದಿದ್ರು. ಹಾಗಾಗಿ ಇದು ಏನ್ ಬಂತು? RHS ಅಂದ್ರೆ ಬಲಭಾಗ, ರೈಟ್ ಹ್ಯಾಂಡ್ ಸೈಡ್ ಬಂತು. ಮೊದಲೇನ್ ತಗೊಂಡಿದ್ವಿ ನಾವು? LHS ತಗೊಂಡಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗವನ್ನ ನಾವು ಬಲಭಾಗ ತೋರಿಸಿದ್ವಿ. ಅದರಿಂದ ಸಾಧನೆ ಆಯ್ತು. ಇದು ಪ್ರಶ್ನೆ 5. ಇನ್ನು 6ನೇ ಉಪಪ್ರಶ್ನೆಯನ್ನ ನೋಡೋಣ. ಇರ್ತಕ್ಕಂಥ 6ನೇ ಉಪಪ್ರಶ್ನೆ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಎಂದು ತೋರಿಸಿ ಅಂತ ಹೇಳಿದ್ದಾರೆ ನಮಗೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಎಡಭಾಗವನ್ನ ತಗೋಬೇಕು. ಎಡಭಾಗ ಯಾವುದು? LHS, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಅಂತ ಬಂತು. ಈ ರೀತಿಯಾದ ಪ್ರಶ್ನೆಗಳಿದ್ದಾಗ ಏನ್ ಮಾಡ್ಬೇಕಂದ್ರೆ, ನಾವು ಈ ಛೇದದ ಅಕರ್ಣೀಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ನಾವೇನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ ಏನು ಅಕರ್ಣೀಕಾರಕ ಛೇದದ್ದು? ಛೇದದ ಅಕರ್ಣೀಕಾರಕ 1 ಮೈನಸ್ ಸೈನ್ ಎ ಇದೆ. ಇದರ ಅಕರ್ಣೀಕಾರಕ ಏನು? ಇದರ ಅಪೋಸಿಟ್ ಅಂದ್ರೆ 1 ಪ್ಲಸ್ ಸೈನ್ ಎ ಬರ್ತದೆ. ಅಂದ್ರೆ 1 ಪ್ಲಸ್ ಸೈನ್ ಎ ಅನ್ನ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಗುಣಾಕಾರ ಮಾಡಬೇಕು. ಸೊ ಯಾವಾಗ? ಇದು ಸ್ಕ್ವೇರ್ ರೂಟ್ ಟೈಪ್ ಬಂದಾಗ ಛೇದದ ಅಕರ್ಣೀಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ಗುಣಾಕಾರ ಮಾಡ್ಬೇಕು. ಈಗ ಏನಾಯ್ತು ನೋಡಿ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಏನಾಯ್ತು? 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತು, ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಂದ್ರೆ ಎ ಮೈನಸ್ ಬಿ ಎ ಪ್ಲಸ್ ಬಿ ರೂಪದಲ್ಲಿದೆ. ಎ ಮೈನಸ್ ಬಿ ಎ ಪ್ಲಸ್ ಬಿ ಏನಾಯ್ತು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು. ಅಂದ್ರೆ ಎ ಸ್ಕ್ವೇರ್ ಅಂದ್ರೆ 1ರ ವರ್ಗ 1 ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಅಂತ ಬಂತು. ಹೌದಾ? ಸೊ ಈಗ ಸ್ಕ್ವೇರ್ ರೂಟ್ ನ ಸಪರೇಟ್ ಗೆ ಹಾಕೋಣ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ನಿಮಗೆ ಗೊತ್ತಿದೆ ನೋಡಿ ಈಗಾಗಲೇ. ಕಾಸ್ ಸ್ಕ್ವೇರ್ ನ ಇಲ್ಲೇ ಇಡಿ, ಸೈನ್ ಸ್ಕ್ವೇರ್ ನ ಈ ಕಡೆ ತಗೊಂಡ್ಬನ್ನಿ. ಸೊ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಆಗ್ತದ. ಅಂದರೆ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಜಾಗದೊಳಗ ಕಾಸ್ ಸ್ಕ್ವೇರ್ ಅಂತ ಬರಿಬಹುದು. ಏನ್ ಬರಿಬಹುದು ನಾವು? ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ದ ವರ್ಗ ಡಿವೈಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಜಾಗದಾಗ ಏನ್ ಬರೆಯುವುದು? ಕಾಸ್ ಸ್ಕ್ವೇರ್ ಎ ಅಂತ ಬರೆಯುವುದು. ಹೌದಾ? ಈಗ ಎರಡು ಕಡೆ ಸೆಪರೇಟ್ ಆಗಿ ಸ್ಕ್ವೇರ್ ರೂಟ್ ಹಾಕೊಳ್ಳಿ. ಏನ್ ಬರ್ತದೆ ನೋಡಿ, ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ದ ವರ್ಗ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎ. ಈ ಸ್ಕ್ವೇರ್ ರೂಟ್ ಹೋಯ್ತು, ಇಲ್ಲಿ ಸ್ಕ್ವೇರ್ ರೂಟ್ ಹೋಯ್ತು. ಹಾಗಾದ್ರೆ ಉಳಿತೇನೆ ನೋಡಿ ನಮ್ಗೆ ಇಲ್ಲಿ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಉಳಿತು. ಹೌದಾ? ಸೆಪರೇಟ್ ಆಗಿ ಬರ್ಕೊಳ್ಳಿ. 1 ಬೈ ಕಾಸ್ ಎ ಏನ್ ಬರ್ತದೆ? 1 ಭಾಗಿಲೆ ಕಾಸ್ ಎ ಪ್ಲಸ್ ಸೈನ್ ಎ ಭಾಗಿಲೆ ಕಾಸ್ ಎ ಬಂತು. ಹೌದಾ? 1 ಭಾಗಿಲೆ ಕಾಸ್ ಎ ಅಂದ್ರೆ ಕಾಸ್ ಎ ಅನ್ನೋದು ಸೆಕೆದ ವಿಲೋಮ. ಆದ್ದರಿಂದ ಏನ್ ಬರ್ತಿದ್ದು? ಸೆಕ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂದ್ರೆ ಟ್ಯಾನ್ ಎ ಅಂತ ಬಂತು. ಹೌದಾ? ಆದ್ದರಿಂದ ಇದು 6ನೇ ನೋಡಿ, LHS ಏನಿದೆ? 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇದೆ. ಅದ್ರ ಇಸ್ ಈಕ್ವಲ್ ಟು ನಮಗೆ ಏನ್ ಬಂದಿದೆ? ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತ ತೋರಿಸಿ ಅಂದಿದ್ರು. ಸೆಕ್ ಎ ಪ್ಲಸ್ ಟ್ಯಾನ್ ಎ ಬಂದಿದೆ. ಅದರಿಂದ ಇದು RHS, ರೈಟ್ ಹ್ಯಾಂಡ್ ಸೈಡ್ ಅಂತ ಬರಿತೀವಿ. ಇದು 6ನೇ ಉಪಪ್ರಶ್ನೆ. ಇನ್ನು 7ನೇ ಉಪಪ್ರಶ್ನೆಯನ್ನು ನಾವು ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತೋರಿಸಬೇಕಾಗಿದೆ. ಸೊ ಅವಾಗ ಏನ್ ಮಾಡುದು? ಮತ್ತೆ LHS ಅನ್ನ ತಗೋಬೇಕು ನಾವು. LHS ಏನಿದೆ ನೋಡಿ, ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2
ಕಾಸ್ ಕ್ಯೂಬ್ ಟೀಟಾ ಮೈನಸ್ ಕಾಸ್ ಟೀಟಾ. ಹೌದಾ, ಎರಡರೊಳಗೆ ಸಾಮಾನ್ಯ ಏನಿದೆ ಕಾಮನ್. ಸೈನ್ ಥೀಟಾ ಕಾಮನ್ ಇದೆಯಾ? ಸೈನ್ ಥೀಟಾ ಕಾಮನ್ ತಕೊಳ್ಳಿ. ಹಾಗಾದ್ರೆ ಸೈನ್ ಥೀಟಾ ಅಂತ ಕಾಮನ್ ತಕೊಂಡ್ರೆ ಇಲ್ಲಿ ಉಳಿತದೆ ಏನು? 1 ಮೈನಸ್ ಇದರಲ್ಲಿ 1 ಸೈನ್ ಥೀಟಾ ತೆಗೆದಿವೆ, 3 ಸೈನ್ ಥೀಟಾ ಇದಾವೆ, ಇನ್ನೂ 2 ಸೈನ್ ಥೀಟಾ ಇಲ್ಲಿ ಹಂಗೆ ಉಳಿತವೆ, ಸೈನ್ ಸ್ಕ್ವೇರ್ ಥೀಟಾ ಆಯ್ತದೆ. ಯಾಕಂದ್ರೆ ಸೈನ್ ಕ್ಯೂಬ್ ದಲ್ಲಿ 1 ತಗೊಂಡಿದೀವಿ, 2 ಉಳಿದವೆ. ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ಕಾಮನ್? ಕಾಸ್ ಥೀಟಾ ಕಾಮನ್ ಇದೆ. ಆದ್ದರಿಂದ ಏನ್ ಮಾಡೋಣ? ಕಾಸ್ ಥೀಟಾನ ಕಾಮನ್ ತಕೊಳ್ಳೋಣ. ಏನಾಗ್ತದೆ ನೋಡಿ, ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಉಳಿತದೆ. 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಥೀಟಾ ಕಾಮನ್ ತಗೊಂಡ್ರೆ ಮೈನಸ್ 1 ಅಂತ ಉಳಿತದೆ. ಹೌದಾ? ಸೊ ಹಾಗಾದ್ರೆ ನೋಡಿ, ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಇದೆ. ಈಗ ನೋಡಿ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಇದೆ. ನಾವು ಸೈನ್ ಸ್ಕ್ವೇರ್ ಥೀಟಾ ಜಾಗದೊಳಗ ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಎ ಇಲ್ಲೇ ಇಡಿ, ಕಾಸ್ ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ಬನ್ನಿ. ಏನಾಗ್ತದೆ? ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗ್ತದ. ಹಾಗಾದ್ರೆ ನಾನು ಸೈನ್ ಸ್ಕ್ವೇರ್ ಎ ಜಾಗದೊಳಗೆ ಏನ್ ಬರ್ತೀನಿ? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀತೀನಿ. ನೋಡಿ ಏನಾಗ್ತದೆ ಅವಾಗ? ಸೈನ್ ಥೀಟಾ ಇಂಟು 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಏನ್ ಬರೀದ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಸ್ ಥೀಟಾ ಹಂಗೆ ಇಡಿ ಇಂಟು ಇಲ್ಲಿ ಏನಾಗ್ತದೆ? ಇದು ಹೆಂಗಿದ್ದಂಗೆ ಏನೇನು ಚೇಂಜ್ ಇಲ್ಲ. 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಈಗ ನೋಡಿ 2 ಇಂಟು 1 2 ಆಗ್ತದ. ಹಾಗಾದ್ರೆ ಸೈನ್ ಥೀಟಾ ಇಂಟು ಬ್ರಾಕೆಟ್ 1 ಮೈನಸ್ 2 ಇಂಟು 1 2 ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಕಾಸ್ ಸ್ಕ್ವೇರ್ ಅಂತ ಹೇಳಿದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬಂತು. ಹೌದಾ? ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ, ಕಾಸ್ ಥೀಟಾ ಇಂಟು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಬಂದಿದೆ. ಹೌದಾ? ಈಗ ನೋಡಿ ಸೈನ್ ಥೀಟಾ ಹಂಗೆ ಇಡಿ. ಸೈನ್ ಥೀಟಾ ನಾವು ಹಂಗೆ ಇಡೋಣ. ನೋಡಿ 1 ಮೈನಸ್ 2 ಅಂದ್ರೆ ಪ್ಲಸ್ ಮೈನಸ್ ಮೈನಸ್, 2 1 ಕಳೆದ್ರೆ 1, ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್ ಅಂದ್ರೆ ಮೈನಸ್ 1 ಬರ್ತದೆ. ಇದು 2 ಕಾಸ್ ಸ್ಕ್ವೇರ್ ಥೀಟಾ ಇದೆ. 2 ಕಾಸ್ ಸ್ಕ್ವೇರ್ ಥೀಟಾ ಇದೆ. 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಬರೀಬಹುದಾ? ಕಾರಣ ಪ್ಲಸ್ ಮೈನಸ್ ಮೈನಸ್, 2 1 ಕಳೆದ್ರೆ 1, ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ಆದ್ದರಿಂದ ನಾನು ಬರೀತೀನಿ ಇದನ್ನು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರೀತೀನಿ. ಹೋಲ್ ಡಿವೈಡೆಡ್ ಬೈ ಕೆಳಗಡೆ ಏನಿದೆ ನೋಡಿ, ಕಾಸ್ ಥೀಟಾ ಇಂಟು ಬ್ರಾಕೆಟ್ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದೆ. 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಇದು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಹೋಯ್ತು, ಈ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಹೋಯ್ತು. ಉಳಿತೇನು? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಉಳಿತು. ಹಿಂಗಂದ್ರೆ ಏನಿದು? ಹಿಂಗಂದ್ರೆ ಟ್ಯಾನ್ ಥೀಟಾ. ನೋಡಿ ಟ್ಯಾನ್ ಥೀಟಾ ಅಂತ ತೋರಿಸುವಂತಿದ್ರು, ಆದ್ದರಿಂದ ಇದು RHS. ಈ ರೀತಿಯಾಗಿ ನಾವು ಇದನ್ನ ಸಾಧನೆ ಮಾಡಬಹುದು. ಇದು ಉಪಪ್ರಶ್ನೆ 7. ಇನ್ನು 8ನೇ ಉಪಪ್ರಶ್ನೆಯನ್ನ ನಾವು ನೋಡೋಣ. ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಈ LHS ಅನ್ನ ತಗೊಳ್ಳೋಣ. ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಏನಿದೆ LHS? ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಅಂತ ಇದೆ. ಹೌದಾ? ಯಾವ ರೂಪದಲ್ಲಿವೆ ಎರಡು ಇವು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪನ ಫಾರ್ಮುಲಾ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ಮೊದಲಿಗೆ ಎ ಅಂದ್ರೆ ಸೈನ್, ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ಏನ್ ಬರ್ತದೆ? ಸೈನ್ ಸ್ಕ್ವೇರ್ ಎ ಬಂತು ಪ್ಲಸ್ ಒಂದು ನಿಮಿಷ, ಎ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಬಂತು ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಕೊಸೆಕ್ ಸ್ಕ್ವೇರ್ ಎ ಬಂತು ಪ್ಲಸ್ 2ab. 2 ಇಂಟು ಸೈನ್ ಎ ಇಂಟು ಕೊಸೆಕ್ ಎ, 2 ಇಂಟು ಸೈನ್ ಎ ಇಂಟು ಕೊಸೆಕ್ ಎ. ಹೌದಾ? ಇದ್ರದ್ದು ಮುಗೀತೀಗ. ಪ್ಲಸ್ ಈಗ ನೋಡಿ ಇಲ್ಲಿ ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೆಕ್ ಸ್ಕ್ವೇರ್ ಎ ಪ್ಲಸ್ 2ab ಅಂದ್ರೆ 2 ಇಂಟು ಕಾಸ್ ಎ ಇಂಟು ಸೆಕ್ ಎ ಅಂತ ಇದೆ. ಹೌದಾ? ಸೊ ಈಗ ನೋಡಿ ಈ ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎನ ಒಂದ್ ಕಡೆ ಬರ್ಕೊಳ್ಳೋಣ. ಏನಾಗ್ತದೆ ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಹೌದಾ? ನೆಕ್ಸ್ಟ್ ಏನಿದೆ ನೋಡಿ, 2 ಸೈನ್ ಎ ಇಂಟು ಕೊಸೆಕ್ ಎ, 2 ಕಾಸ್ ಎ ಇಂಟು ಸೆಕ್ ಎ ಇದೆ. ಅವುಗಳನ್ನ ಒಂದ್ ಕಡೆ ಬರ್ಕೊಳ್ಳೋಣ. 2 ಸೈನ್ ಎ ಇಂಟು ಕೊಸೆಕ್ ಎ ಅಂದ್ರೆ ಏನು? 1 ಬೈ ಸೈನ್ ಎ ಅಂದಂಗಾಯ್ತು ಪ್ಲಸ್ ಎರಡು ನೋಡಿ ಈಗ
2 cos a ಇಂಟು sec a, 2 cos a ಇಂಟು sec a ಅಂದ್ರೆ ಏನು 1 by cos a ಅಂತ ಅರ್ಥ ಪ್ಲಸ್ ಈಗ ಏನು ಉಳಿತು cosec ಸ್ಕ್ವೇರ್ a ಪ್ಲಸ್ sec ಸ್ಕ್ವೇರ್ a ಉಳಿತು ಅದನ್ನ ಹಂಗೆ ಹೆಂಗಿದ್ದಂಗೆ ಇಡಿ cosec ಸ್ಕ್ವೇರ್ a ಪ್ಲಸ್ sec ಸ್ಕ್ವೇರ್ a ಅರ್ಥ ಆಗಿದೆಯಾ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಅನ್ನ ಒಂದ್ ಕಡೆ ಬರ್ಕೊಂಡಿದ್ದೀನಿ ಇದು 2 sin a ಇಂಟು cosec a ಅನ್ನ ನಾವು ಏನ್ ಮಾಡಿದ್ವಿ 2 sin a ಹಂಗೆ ಇಟ್ಬಿಟ್ಟು cosec a ನ 1 by sin a ಅಂತ ಬರಿಬಹುದಾ ನೆಕ್ಸ್ಟ್ ಪ್ಲಸ್ 2 cos a ಇಂಟು sec a ನ 2 cos a sec a ನ 1 by cos a ಅಂತ ಬರ್ದಿದ್ದೀನಿ ಪ್ಲಸ್ ಏನು ಉಳಿತಿಲಿ ಇಲ್ಲಿ cosec ಸ್ಕ್ವೇರ್ a ಉಳಿದಿದೆ ಇದು ಮತ್ತೆ ಇಲ್ಲಿ sec ಸ್ಕ್ವೇರ್ a ಉಳಿದಿದೆ ಅದು ಕೊನೆಗೆ ಹೆಂಗಿದ್ದಂಗೆ ಇಟ್ಬಿಡಿದೆ ಈಗ ನೋಡಿ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಅಂದ್ರೆ ಏನು 1 ಪ್ಲಸ್ 2 ಇಂಟು sin a ಹೋಗ್ಬಿಡ್ತು 2 ಮಾತ್ರ ಉಳಿತದೆ ಪ್ಲಸ್ cos a ಹೋಗ್ಬಿಡ್ತು ಏನು ಉಳಿತು 2 ಮಾತ್ರ ಉಳಿತು ಪ್ಲಸ್ cosec ಸ್ಕ್ವೇರ್ a ಪ್ಲಸ್ sec ಸ್ಕ್ವೇರ್ a ಉಳಿತು cosec ಸ್ಕ್ವೇರ್ a ಪ್ಲಸ್ sec ಸ್ಕ್ವೇರ್ a ಹೌದಾ ಸೊ ಆದ್ದರಿಂದ ಏನ್ ಬಂತು ನೋಡಿ ಇದು 2 ಪ್ಲಸ್ 2 ಏನಾಗ್ತದೆ ನೋಡಿ 2 ಪ್ಲಸ್ 2 ಪ್ಲಸ್ 1 ಎಷ್ಟಾಯ್ತು 5 ಪ್ಲಸ್ cosec ಸ್ಕ್ವೇರ್ a ಅಂದ್ರೆ ಮತ್ತೆ ನಮಗೆ ಇಲ್ಲಿ ಸೂತ್ರ ಇದೆ ನೋಡಿ cosec ಸ್ಕ್ವೇರ್ a ಅಂದ್ರೆ ಏನು 1 ಪ್ಲಸ್ cot ಸ್ಕ್ವೇರ್ a sec ಸ್ಕ್ವೇರ್ a ಅಂದ್ರೆ ಏನು 1 ಪ್ಲಸ್ tan ಸ್ಕ್ವೇರ್ a ಆ ಸೂತ್ರವನ್ನ ಬಳಕೆ ಮಾಡೋದು cosec ಸ್ಕ್ವೇರ್ a ಅಂದ್ರೆ 1 ಪ್ಲಸ್ cot ಸ್ಕ್ವೇರ್ a ಅಂತ ಹೇಳಿ sec ಸ್ಕ್ವೇರ್ a ಅಂದ್ರೆ 1 ಪ್ಲಸ್ tan ಸ್ಕ್ವೇರ್ a ಅಂತ ಬಳಕೆ ಮಾಡೋದು ಅವಾಗ ಏನಾಗ್ತದೆ 5 ಪ್ಲಸ್ 1 ಪ್ಲಸ್ 1 ಅಂದ್ರೆ 7 ಪ್ಲಸ್ cot ಸ್ಕ್ವೇರ್ a ಪ್ಲಸ್ tan ಸ್ಕ್ವೇರ್ a ಅಂತ ಬರ್ತದೆ 5 ಪ್ಲಸ್ 1 ಪ್ಲಸ್ 1 ಎಷ್ಟಾಗ್ತದೆ 7 ಪ್ಲಸ್ cot ಸ್ಕ್ವೇರ್ a ಪ್ಲಸ್ tan ಸ್ಕ್ವೇರ್ a ಬಂತು ಇದೇನಿದೆ ನೋಡಿ ಇಲ್ಲಿ RHS ಇದೆ ಆದ್ದರಿಂದ ನಾವು ಸಾಧನೆ ಮಾಡಿದ್ವಿ ಅಂತ ಅರ್ಥ 9ನೇ ಉಪ ಪ್ರಶ್ನೆ ನೋಡಿ ಇಲ್ಲಿ cosec a minus sin a into sec a minus cos a is equal to 1 by sin a plus tan a 1 by tan a plus cot a ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಈ ರೀತಿಯಾದ ಪ್ರಶ್ನೆ ಬಂದ್ರೆ ನಾವೇನ್ ಮಾಡಬೇಕು ಎಡಭಾಗ ಮತ್ತು ಬಲಭಾಗಗಳನ್ನ ಪ್ರತ್ಯೇಕವಾಗಿ ಬಿಡಿಸ್ಕೊಳ್ಬೇಕು ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಕೊಟ್ಬಿಟ್ಟು ಅವುಗಳನ್ನ ಬಿಡಿಸ್ಕೊಳ್ಬೇಕು ನೋಡಿ ಈಗ ಎಡಭಾಗ ಏನಿದೆ LHS is equal to cosec a ಮೈನಸ್ sin a ಹೌದಾ ಅದೇ ರೀತಿ ಏನಿದೆ ನೋಡಿ sec a ಮೈನಸ್ cos a ಹೌದಾ ನೋಡಿ ಈಗ cosec ಅಂದ್ರೆ ಏನು 1 by sin a ಮೈನಸ್ sin a ಹಂಗೆ ಇಡಿ sec ಅಂದ್ರೆ ಏನು 1 by cos a ಮೈನಸ್ cos a ಯಾವ ರೀತಿ ಅದೇ ರೀತಿಯಾಗಿ ಇರಬೇಕು ಈಗ ಈ ಲಸೈನ್ ಏನಿಲ್ಲಂದ್ರೆ ಒಂದಿರ್ತದೆ ಇಲ್ಲಿ ಕೂಡ ಏನಿಲ್ಲಂದ್ರೆ ಒಂದಿರ್ತದೆ ಈ ಸೈನ್ ಎ ಇದಕ್ಕೆ ಮಲ್ಟಿಪ್ಲೈ ಆಯ್ತು ಯಾಕಂದ್ರೆ 1 ಇದೆ 1 sin a sin a ಇಂಟು sin a sin ಸ್ಕ್ವೇರ್ a ಆಯ್ತು ಅಂದ್ರೆ 1 ಮೈನಸ್ sin ಸ್ಕ್ವೇರ್ a ಡಿವೈಡೆಡ್ ಬೈ sin a ಉಳಿತಿದೆ ಹೌದಾ ಇಲ್ಲಿ ಏನಿದೆ ನೋಡಿ ಇಂಟು ಬ್ರಾಕೆಟ್ 1 ಮೈನಸ್ cos ಇಂಟು cos ಸ್ಕ್ವೇರ್ 1 ಮೈನಸ್ cos ಸ್ಕ್ವೇರ್ a ಡಿವೈಡೆಡ್ ಬೈ cos a ಅಂತ ಉಳಿತು ಹೌದಾ 1 ಮೈನಸ್ sin ಸ್ಕ್ವೇರ್ ಅಂದ್ರೆ ಏನು 1 ಮೈನಸ್ sin ಸ್ಕ್ವೇರ್ ಅಂದ್ರೆ ನೋಡಿ ಇಲ್ಲಿ cos ಸ್ಕ್ವೇರ್ ಇಲ್ಲಿ ಇಡಿ sin ಸ್ಕ್ವೇರ್ ಈ ಕಡೆ ತಗೊಂಡ್ ಬನ್ನಿ 1 ಮೈನಸ್ sin ಸ್ಕ್ವೇರ್ ಅಂದ್ರೆ cos ಸ್ಕ್ವೇರ್ ಆಗ್ತದೆ ಏನಾಯ್ತು ಇಲ್ಲಿ cos ಸ್ಕ್ವೇರ್ a ಡಿವೈಡೆಡ್ ಬೈ sin a ಅದೇ ರೀತಿಯಾಗಿ ಇದೇನ್ ಬರ್ತದೆ ನೋಡಿ 1 ಮೈನಸ್ cos ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ ಇಲ್ಲಿ ಇಟ್ಬಿಟ್ಟು cos ಸ್ಕ್ವೇರ್ ಈ ಕಡೆ ತಗೊಂಡ್ಬರೋದು ಅಂದ್ರೆ 1 ಮೈನಸ್ cos ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ a ಡಿವೈಡೆಡ್ ಬೈ cos a ಅಂತ ಬಂತು ಒಂದು cos a ಹೋಯ್ತು ಒಂದು sin a ಹೋಯ್ತು ಹಾಗಾದ್ರೆ ಉಳಿತೇನು cos a ಇಂಟು sin a ಅಂತ ಬಂತು cos a ಇಂಟು sin a ಅಂತ ಬಂತು ಇದಕ್ಕೆ ಸಮೀಕರಣ 1 ಅಂತ ಕೊಡೋಣ ಯಾವ್ದು LHS ಅಂದ್ರೆ ಎಡಭಾಗ ನಮ್ದು ಏನ್ ಬಂದಿದೆ cos a ಇಂಟು sin a ಬಂದಿದೆ ಅದೇ ರೀತಿಯಾಗಿ ಬಲಭಾಗವನ್ನ ಬಿಡಿಸೋಣ ಏನ್ ನೋಡ್ರಿ ಬಲಭಾಗ RHS 1 ಭಾಗಿಲೆ ಏನಿದೆ tan a ಪ್ಲಸ್ cot a ಅಂತ ಇದೆ ಹೌದಾ ಹಾಗಾದ್ರೆ ನಾವೇನ್ ಮಾಡೋಣ ಸೈನ್ ಮತ್ತು ಟ್ಯಾನ್ ಅಂದ್ರೆ ಟ್ಯಾನ್ ಮತ್ತು ಕಾಟ್ ಗಳನ್ನ ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆಯೋಣ ಅವಾಗ ಏನ್ ಬರ್ತದೆ ನೋಡಿ 1 ಭಾಗಿಲೆ ಟ್ಯಾನ್ ಅಂದ್ರೆ ಏನು ಸೈನ್ ಎ ಬೈ ಕಾಸ್ ಎ ಪ್ಲಸ್ ಕಾಟ್ ಅಂದ್ರೆ ಏನು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೌದಾ ಸೊ ಈಗ ನೋಡಿ ಲಸ ಏನ್ ಬಂತು ಕಾಸ್ ಎ ಇಂಟು ಸೈನ್ ಎ ಲಸ ಬರ್ತದೆ ಸೊ ಆದ್ದರಿಂದ ಏನ್ ಬಂತು 1 ಭಾಗಿಲೆ ಸೈನ್ ಎ ಗುಣಾಕಾರ ಮಾಡಿ ಸೈನ್ ಸ್ಕ್ವೇರ್ ಎ ಆಗ್ತದೆ
ಪ್ಲಸ್ ಕಾಸ್ ಎ ನೆಗೆಟಿವ್ ಗುಣಾಕಾರ ಮಾಡಿ ಕಾಸ್ ಸ್ಕ್ವೇರ್ ಎ ಆಗ್ತದೆ ಹೋಲ್ ಡಿವೈಡ್ ಬೈ ಕಾಸ್ ಎ ಇಂಟು ಸೈನ್ ಎ ಲಸ ಹೆಂಗಿದ್ದಂಗೆ ಉಳಿತದೆ ಕಾಸ್ ಎ ಇಂಟು ಸೈನ್ ಎ. ನಮ್ಗೆ ಈಗಾಗಲೇ ಗೊತ್ತಿರೋ ಹಂಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಬರ್ತದೆ. ಆದ್ದರಿಂದ 1/1 ಕಾಸ್ ಎ ಇಂಟು ಸೈನ್ ಎ ಅಂದ್ರೆ ಇದೇನಾಗ್ತದೆ ಛೇದದ ಛೇದಕ ಇದು ಮ್ಯಾಲ್ ಹೋಗ್ತದೆ. ಅಂದ್ರೆ ಆನ್ಸರ್ ಬಂತು ನಮ್ಗೆ ಕಾಸ್ ಎ ಇಂಟು ಸೈನ್ ಎ ಬಂತು. ಅದು ಏನಾಗಿದೆ ನೋಡ್ರಿ, ಸಮೀಕರಣ 1 ಕೂಡ ಅದೇ ಬಂದಿದೆ. ಇದು ಸಮೀಕರಣ 2, ಇದು RHS ಸಿಕ್ಕಿದೆ ನಮಗೆ. ಆದ್ದರಿಂದ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಏನ್ ಹೇಳ್ತೀವಿ, LHS ಇಸ್ ಈಕ್ವಲ್ ಟು RHS ಅಂತ ಬರಿತೀವಿ. ಆದ್ದರಿಂದ ಇದು ಸಾಧನೆ ಆಯ್ತು. ಅರ್ಥ ಆಗ್ತಾ ಇದೆಯಾ? ಇದು 9ನೇ ಉಪ ಪ್ರಶ್ನೆ. 5ನೇ ಮುಖ್ಯ ಪ್ರಶ್ನೆ ಇರತಕ್ಕಂತ ಕೊನೆಯ ಪ್ರಶ್ನೆ ಅಂದ್ರೆ 10ನೇ ಉಪ ಪ್ರಶ್ನೆಯನ್ನ ಪ್ರಶ್ನೆಯಲ್ಲಿ ಬರ್ತಕ್ಕಂತ ಕೊನೆಯ 10ನೇ ಉಪ ಪ್ರಶ್ನೆ ಅಂದ್ರೆ ಈ ಅಭ್ಯಾಸದ ಕೊನೆಯ ಪ್ರಶ್ನೆ. ಇದರೊಳಗೆ ನಾವೇನ್ ಮಾಡ್ಬೇಕಾಗಿದೆ ನೋಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಡಿವೈಡ್ ಬೈ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಅಂತ ಸಾಧನೆ ಮಾಡಬೇಕಾಗಿದೆ. ಈ ರೀತಿಯ ಪ್ರಶ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಎಡಭಾಗ ಮತ್ತು ಬಲಭಾಗಗಳನ್ನ ಪ್ರತ್ಯೇಕವಾಗಿ ಬಿಡಿಸ್ಕೊಳ್ಬೇಕು. ನೋಡಿ, ಎಡಭಾಗ ಏನಿದೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದೆ, ಹೌದಾ? ಸೊ ನಾವೇನ್ ಮಾಡೋಣ, ಟ್ಯಾನ್ ಸ್ಕ್ವೇರ್ ಎ ಹಂಗಡನ ಕಾಟ್ ಸ್ಕ್ವೇರ್ ಎ 1 ಬೈ ಟ್ಯಾನ್ ಸ್ಕ್ವೇರ್ ಎ ಬರ್ಕೊಳ್ಳೋಣ. ಅವಾಗ ಏನಾಗ್ತದೆ ನೋಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ 1 ಬೈ ಟ್ಯಾನ್ ಸ್ಕ್ವೇರ್ ಎ ಬರ್ತದೆ. ಕಾರಣ ಕಾಟ್ ಸ್ಕ್ವೇರ್ ಎ ಅನ್ನೋದು ಟ್ಯಾನ್ ಸ್ಕ್ವೇರ್ ಎ ವಿಲೋಮವಾಗಿದೆ. ಆದ್ದರಿಂದ ಕಾಟ್ ಸ್ಕ್ವೇರ್ ಎ ಜಾಗದೊಳಗೆ 1 ಬೈ ಟ್ಯಾನ್ ಸ್ಕ್ವೇರ್ ಎ ಬರ್ತೀವಿ. ಈಗ ಲಸ ಏನ್ ಬರ್ತದೆ ನೋಡಿ, ಟ್ಯಾನ್ ಸ್ಕ್ವೇರ್ ಎ ಇಂಟು 1 ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಬರ್ತದ. ಹಾಗಾದ್ರೆ ಮ್ಯಾಗಿಂದ ಹಂಗಿದ್ದಾನೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಸ್ ಇಟ್ ಈಸ್ ಹೋಲ್ ಡಿವೈಡ್ ಬೈ ಈ ಟ್ಯಾನ್ ಸ್ಕ್ವೇರ್ ಇದು ಗುಣಾಕಾರ ಮಾಡಿ. ಅವಾಗ ಏನಾಗ್ತದೆ, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡ್ ಬೈ ಟ್ಯಾನ್ ಸ್ಕ್ವೇರ್ ಎ ಅಂತ ಬಂತು. ಈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ಈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗ್ತದೆ. ಛೇದದ ಛೇದದಿಂದ ಇದೇನಾಗ್ತದೆ, ಮ್ಯಾಗ್ ಹೋಗ್ತದೆ. ಆದ್ದರಿಂದ ಇದೇನ್ ಬಂತು, ಟ್ಯಾನ್ ಸ್ಕ್ವೇರ್ ಎ ಅಂತ ಬಂತು, LHS. ಇದಕ್ಕೆ ಸಮೀಕರಣ 1 ಅಂತ ಕೊಡೋದು. ಇನ್ನು RHS ಅನ್ನು ತಗೊಳ್ಳಿ. ಏನಿದೆ ನೋಡಿ RHS, ರೈಟ್ ಹ್ಯಾಂಡ್ ಸ್ಲೈಡ್ ಏನಿದೆ ನೋಡಿ, 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಹೋಲ್ ದ ವರ್ಗ ಇದೆ. ಸೊ ಇಲ್ಲಿ ಕೂಡ ಏನ್ ಮಾಡೋಣ, ಟ್ಯಾನ್ ಏನ ಅದೇ ರೀತಿಯಾಗಿ ಇಡೋಣ. 1 ಮೈನಸ್ ಟ್ಯಾನ್ ಎನ ಅದೇ ರೀತಿಯಾಗಿ ಇಟ್ಬಿಟ್ಟು ಕಾಟ್ ಏನ ನಾವೇನ್ ಮಾಡೋಣ, 1 ಮೈನಸ್ 1 ಬೈ ಟ್ಯಾನ್ ಎ ಅಂತ ಬರ್ಕೊಳ್ಳೋಣ. ಈಗ ಏನಾಗ್ತದೆ ನೋಡಿ, 1 ಮೈನಸ್ ಟ್ಯಾನ್ ಎ ಆಸ್ ಇಟ್ ಈಸ್ ಉಳಿತದೆ. ಮತ್ತು ಈ ಟ್ಯಾನ್ ಎನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಟ್ಯಾನ್ ಎ ಇಂಟು 1 ಟ್ಯಾನ್ ಎ ಮೈನಸ್ 1 ಡಿವೈಡ್ ಬೈ ಟ್ಯಾನ್ ಎ ಇಂಟು 1 ಟ್ಯಾನ್ ಎ ಮೈನಸ್ 1 ಡಿವೈಡ್ ಬೈ ಟ್ಯಾನ್ ಎ ಉಳಿತು, ಹೌದಾ? ಈಗ ನಾವೇನ್ ಮಾಡೋಣ, ಇದ್ರೊಳಗೆ ಮೈನಸ್ ಸೈನ್ ನ ಕಾಮನ್ ತೆಗೆದ್ಬಿಟ್ಟು ಈ ಟ್ಯಾನ್ ಎನ ಮ್ಯಾಗ ಹೋಗೋಣ. ಮತ್ತು ಸ್ಕ್ವೇರ್ ಒಂದಿದೆ, ಮರಿಬಾರ್ದು, ಇದನ್ನ ಸ್ಕ್ವೇರ್ ಒಂದಿದೆ. ಮೈನಸ್ ಸೈನ್ ಇದ್ರೊಳಗೆ ಕಾಮನ್ ತೆಗೆದ್ಬಿಟ್ಟು ಇದನ್ನ ಮ್ಯಾಗ ಹೋಗೋಣ. ಅದ್ರಾಗ ಏನಾಗ್ತದೆ ನೋಡಿ, 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ಮೈನಸ್ ಸೈನ್ ಕಾಮನ್ ತಗೋದ್ರೆ ಇಲ್ಲಿ ಏನ್ ಹೇಳ್ತದೆ, ಟ್ಯಾನ್ ಎ ಪ್ಲಸ್ ಇದ್ದು ಮೈನಸ್ ಆಗ್ತದೆ, ಮೈನಸ್ ಇದ್ದು ಪ್ಲಸ್ ಆಗ್ತದೆ. ಅಂದ್ರೆ ಟ್ಯಾನ್ ಎ ಮೈನಸ್ 1 ಇದ್ದು 1 ಮೈನಸ್ ಟ್ಯಾನ್ ಎ ಆಗ್ತದೆ. 1 ಮೈನಸ್ ಟ್ಯಾನ್ ಎ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಎ ದ ವರ್ಗ, ಹೌದಾ? ಸೊ ಅವಾಗ ನೋಡಿ 1 ಮೈನಸ್ ಟ್ಯಾನ್ ಎ 1 ಮೈನಸ್ ಟ್ಯಾನ್ ಎ ಹೋಯ್ತು. ಸೊ ಛೇದದ ಛೇದದಿಂದ ಮೈನಸ್ ಟ್ಯಾನ್ ಎ ದ ವರ್ಗ ಬರ್ತದೆ. ಏನ್ ಬಂತು, ಮೈನಸ್ ಟ್ಯಾನ್ ಎ ದ ವರ್ಗ. ಅಂದ್ರೆ ಏನ್ ಬಂತಿದ್ದು, ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಸ್ಕ್ವೇರ್ ಮಾಡೋದ್ರಿಂದ. ಟ್ಯಾನ್ ಎ ಏನಾಗ್ತದೆ, ಟ್ಯಾನ್ ಸ್ಕ್ವೇರ್ ಎ ಆಯ್ತು. ಇದಕ್ಕೆ ಸಮೀಕರಣ 2 ಅಂತ ಕೊಟ್ಟು. ಈಗ ನೋಡಿ, ಸಮೀಕರಣ 1 ಮತ್ತು 2 ನೀವು ತೀಕ್ಷ್ಣವಾಗಿ ಗಮನಿಸಿದಾಗ ಏನ್ ಬರ್ತದೆ ಅರ್ಥ, ಎರಡು ಕೂಡ ಟ್ಯಾನ್ ಸ್ಕ್ವೇರ್ ಎ ಆನ್ಸರ್ ಇದಾವೆ. ಆದ್ದರಿಂದ ಸಮೀಕರಣ 1 ಮತ್ತು 2ರಿಂದ LHS ಇಸ್ ಈಕ್ವಲ್ ಟು RHS ಬಂತು ಮತ್ತು ಸಾಧನೆ ಆಯ್ತು. ಅರ್ಥ ಆಗ್ತಾ ಇದೆಯಾ? ಇದು ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋ ಚಾಪ್ಟರ್ದ ಕೊನೆಯ ವಿಡಿಯೋ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಒಂದು ಹೊಸ ಪಾಠವನ್ನ ಅಭ್ಯಸಿಸೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪುನಃ ನೋಡಿ. ಧನ್ಯವಾದಗಳು.